ಹೆಲೋ ಎವ್ರಿವನ್, ವೆಲ್ಕಮ್ ಟು ಕರಾವಳಿ ಕ್ವೀನ್ಸ್ ಕಿಚನ್ ರೆಸಿಪಿ ಚಾನೆಲ್. ಇವತ್ತು ನಾನು ಬಂಗಡೆ ಮೀನು ಸಾರು ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ವಿತ್ ದ ಇಂಗ್ರೀಡಿಯೆಂಟ್ಸ್. 1.5 kg ಮೀನಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀನಿಗೆ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಅರಿಶಿನ ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೀನಿನ ಸ್ಮೆಲ್ಲೆಲ್ಲ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ 20 ಮಿನಿಟ್ಸ್ ಸೈಡಲ್ಲಿ ಇಟ್ಟಿರ್ತೀನಿ. ಆವಾಗ ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಬ್ಯಾಡಗಿ ಮೆಣಸು 15, ಸೇಲಂ ಮೆಣಸು 10 ತೊಗೊಂಡಿದ್ದೀನಿ. 2 ಸ್ಪೂನ್ ಧನಿಯಾ, ಕೆಂಪು ಮೆಂತ್ಯ, ಓಮ ಸ್ವಲ್ಪ, ಜೀರಿಗೆ, ಕಾಳುಮೆಣಸು ಅರ್ಧ ಸ್ಪೂನ್, ಕಪ್ ತೆಂಗಿನ ತುರಿ, ಸ್ವಲ್ಪ ಅರಿಶಿಣ, ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಆನಿಯನ್, ಸ್ವಲ್ಪ ಹುಣಸೆಹಣ್ಣು. ಇದು ಸಾಂಬಾರು ಮಸಾಲಾಗೆ ಹಾಕೋಕ್ಕೆ 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸು, 1 ಕರಿಬೇವು. ಸ್ಪೈಸಸ್ನೆಲ್ಲ ಹುರ್ಕೋಬೇಕು ಚೆನ್ನಾಗಿ. ಇವಾಗ ಬ್ಯಾಡಗಿ ಮೆಣಸಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸು ಸ್ವಲ್ಪ ರೋಸ್ಟ್ ಆದಮೇಲೆ ಸೇಲಂ ಮೆಣಸಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಸೇಲಂ ಮೆಣಸನ್ನ ಜಾಸ್ತಿ ಯೂಸ್ ಮಾಡ್ಬೋದು. ಬ್ಯಾಡಗಿ ಮೆಣಸು, ಸೇಲಂ ಮೆಣಸು ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ತಟ್ಟೆಲಿ ಹಾಕ್ಕೊತಾ ಇದ್ದೀನಿ. ಬೇರೆ ಸ್ಪೈಸಸ್ನೆಲ್ಲ ಸೆಪ್ರೇಟಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಧನಿಯಾ ಹಾಕ್ಕೋತಾ ಇದ್ದೀನಿ. ಇದೊಂದು 10 ಸೆಕೆಂಡ್ ರೋಸ್ಟ್ ಆದರೆ ಸಾಕು. ಇವಾಗ ಜೀರಿಗೆ, ಕಾಳುಮೆಣಸು, ಸೊಂಪು, ಮೆಂತ್ಯ, ಓಮ ಕಾಳು ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ ಒಂದು 15 ಸೆಕೆಂಡ್ 10 ಸೆಕೆಂಡ್ ರೋಸ್ಟ್ ಆದರೆ ಸಾಕು. ಇವಾಗ ಬೆಳ್ಳುಳ್ಳಿ ಮತ್ತು ಆನಿಯನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ತೆಂಗಿನ ತುರಿ ಮತ್ತು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದನ್ನು ಎಲ್ಲ ಸ್ಪೈಸಸ್ನು ಚೆನ್ನಾಗಿ ರೋಸ್ಟ್ ಮಾಡಿ ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ಇವಾಗ ರೋಸ್ಟ್ ಮಾಡಿರೋ ಮೆಣಸು ಜೊತೆ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೋತಾ ಇದ್ದೀನಿ. ರೋಸ್ಟ್ ಮಾಡಿರೋ ಎಲ್ಲ ಸ್ಪೈಸಸ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀರು ಆ್ಯಡ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು ಇದೇ ಥರ. ಇವಾಗ ಒಂದು ಪಾತ್ರೆಗೆ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಎಷ್ಟು ನೀರು ಬೇಕು ಅಷ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ತಿಕ್ನೆಸ್ ನೋಡ್ಕೊಂಡ್ಬಿಟ್ಟು ನೀರು ಆ್ಯಡ್ ಮಾಡ್ಕೋಬೇಕು. ಇವಾಗ ಆನಿಯನ್, ಟೊಮೆಟೊ, ಹಸಿಮೆಣಸು, ಶುಂಠಿ, ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರೋ ಮೀನನ್ನ ಚೆನ್ನಾಗಿ ತೊಳ್ಕೋಬೇಕು. ಸಾಂಬಾರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮೀನನ್ನ ಆ್ಯಡ್ ಮಾಡ್ಕೋಬೇಕು. ನಾನಿವಾಗ ಮೀನನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿರ್ತೀನಿ. ಚೆನ್ನಾಗಿ ಕುದಿಬೇಕು. ಇವಾಗ ಬಂಗಡೆ ಮೀನು ಸಾಂಬಾರು ರೆಡಿ ಆಗಿದೆ. ನಾನಿವಾಗ ಸರ್ವಿಂಗ್ ಬೌಲ್ ಹಾಕಿಬಿಟ್ಟು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಇಷ್ಟ ಆದರೆ ಲೈಕ್ ಮಾಡಿ. ಕೀಪ್ ವಾಚಿಂಗ್. ಬಾಯ್.